ಕಷ್ಟ ಸರ್, ತುಂಬ ಕಷ್ಟ ಇದೆ. ಏನಾಯಿತು ಮೇಡಮ್? ಯಾಕೆ ಇಷ್ಟೊಂದು ಬಡಬಡಾಯಿಸ್ತಾ ಇದ್ದೀರಲ್ಲ? ಈ ಕೇಸಲ್ಲಿ ತುಂಬ ಕಾಂಪ್ಲಿಕೇಶನ್ ಇದೆ ಸರ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಅಲ್ವೇನ್ರಿ ನಮ್ಮನ್ನು ನಿಮ್ಮನ್ನು ಬಿಟ್ಟಿರೋದು? ನಾವು ಸಾಲ್ವ್ ಮಾಡಬೇಕು. ಅದು ಗೊತ್ತು ಸರ್, ಆದರೂ ಮತ್ತೇನ್ರಿ? ನೋಡಿ ಸರ್, ನಮ್ಮ ಸರ್ವೀಸಲ್ಲಿ ತುಂಬ ಕೇಸ್ ಸಾಲ್ವ್ ಮಾಡಿದ್ದೀವಿ, ಆದರೆ ಎಲ್ಲಾದರೂ ಈ ಥರ ವಾತಾವರಣ ಇತ್ತಾ? ಸಹಜವಾಗಿ ನಾವು ನೋಡಿರೋ ಕೇಸಲ್ಲಿ ನಮ್ಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವನೇ 90% ಕಳ್ಳ ಆಗಿರ್ತಾನೆ. ಆಮೇಲೆ ಅವ್ನು ಕಳ್ಳ ಅಂತ ನಮ್ಗೆ ಆಗಾಗ ಪ್ರೂಫ್ ಇಲ್ದೇನೆ ಲಾಜಿಕಲ್ ಆಗಿ ಪ್ರೂವ್ ಮಾಡ್ತಾ ಇರ್ತಾನೆ, ಹೌದಾ? ಹೌದು. ಆದರೆ ಈ ಮನೇಲಿ ಬೇರೆ ಥರನೇ ಆಗ್ತಿದೆ ಸರ್. ನೀವೇನು ಅಬ್ಸರ್ವ್ ಮಾಡಿದ್ರಿ ಹೇಳಿ, ವರ್ಕೌಟ್ ಮಾಡೋಣ. ಹೇಳ್ತೀನಿ ಸರ್. ಈ ಮನೇಲಿ ನನಗೆ ಸುಮಾರು ಜನದ ಮೇಲೆ ಅನುಮಾನ ಬರ್ತಾ ಇದೆ. ಆ ಮಹೇಂದ್ರ ಫಸ್ಟು, ಆಮೇಲೆ ಆ ದುಷ್ಯಂತ, ಆಮೇಲೆ ಆ ಚಂದ್ರಕಲಾ, ಅಂಜಲಿ, ಹೀಗೆ ಎಲ್ಲರ ಮೇಲೆ ಅನುಮಾನ ಬರ್ತಾ ಇದೆ. ನಮ್ಗೆ ಅನುಮಾನ ಬಂದಿರೋನೆಲ್ಲ ನಿಧಾನಕ್ಕೆ ಫಾಲೋ ಮಾಡೋಣ, ಅಥವಾ ಅವರಿಂದನೇ ಹೇಗಾದ್ರೂ ಮಾಡಿ ಬಾಯ್ ಬಿಡಿಸೋಣ. ಏನಂತೀರಿ ಸರ್? ಹೀಗೆ ಮಾಡ್ಬೋದು. ಅವ್ರನ್ನ ಕರೆಸಿ ಕೇಳೋದಕ್ಕಿಂತ ಫಾಲೋ ಮಾಡೋದೇ ಬೆಸ್ಟು. ಅವ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಆವಾಗ ಗೊತ್ತಾಗುತ್ತೆ. ಇಲ್ಲ ಬಿಡಿ, ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಏನಾಯ್ತು ಸರ್ ಸಡನ್ ಆಗಿ? ಇಲ್ಲಿ ನನಗೊಂದು ಕನ್ಫ್ಯೂಷನ್ ಶುರುವಾಗಿದೆ. ಏನು ಸರ್ ಅದು? ಯೂಶ್ವಲಿ ಕಳ್ಳರಲ್ಲಿ ಒಗ್ಗಟ್ಟಿರೋದಿಲ್ಲ. ಒಂದು ಜಾಗಕ್ಕೆ ಕನ್ನ ಹಾಕಿದಾಗ ಜಾಸ್ತಿ ಜನ ಕಳ್ಳರಿರೋದಿಲ್ಲ. ಹೆಚ್ಚಂದರೆ ಒಬ್ಬರು ಇಬ್ಬರು ಅಥವಾ 3 ಜನ ಕಳ್ಳರಿರ್ತಾರೆ. ಯಾಕೆ ಹೇಳಿ? ಅವ್ರ ಕದ್ದು ಬಂಗಾರ ಹಣ ಎಲ್ಲ ಇರುತ್ತಲ್ಲ, ಅದನ್ನು ಕೊನೆಯಲ್ಲಿ ಹಂಚ್ಕೊಳ್ಳೋವಾಗ ಅವರಲ್ಲೇ ಜಗಳ ಬಂದು ಅವ್ರ ಹಣೆ ಬರಹನೇ ಹೊರಗೆ ಬರೋದು. ಅದಕ್ಕೆ ಅರ್ಥ ಆಗಲಿಲ್ಲ ಸರ್. ಅರ್ಥ ಆಗಲಿಲ್ವಾ? ಈ ಕೇಸಿನ ಕಾಂಟೆಕ್ಸ್ನಲ್ಲಿ ಹೇಳ್ತೀನಿ ಕೇಳಿ. ಇಲ್ಲಿ ಯಾರು ಏನೇ ಮಸಲತ್ ಮಾಡ್ತಿದ್ರು, ಇಲ್ಲಿನ ಕೋಟಿಗಟ್ಟಲೆ ಆಸ್ತಿಗೋಸ್ಕರ ಅನ್ನೋದಂತೂ ಕನ್ಫರ್ಮ್. ಹೌದು ಸರ್, ಕನ್ಫರ್ಮ್. ಆದರೆ ಇಲ್ಲಿ ಈ ಆಸ್ತಿ ಮೇಲೆ ಜಾಸ್ತಿ ಜನ ವಂಚಾಗ್ತಾ ಇದ್ರೆ ಇಷ್ಟೊತ್ತಾಗಲೇ ಅವರಲ್ಲಿ ಜಗಳ ಬರಬೇಕಾಗಿತ್ತು. ಆದರೆ ಇಲ್ಲಿ ಒಬ್ರಿಗೊಬ್ರು ತುಂಬ ಚೆನ್ನಾಗೇ ಇದ್ದಾರೆ. ನಾವು ಮಹೇಂದ್ರನ ಮೇಲೆ ಅನುಮಾನ ಪಟ್ಟರೆ ದುಷ್ಯಂತನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ದುಷ್ಯಂತನ ಮೇಲೆ ಅನುಮಾನ ಪಟ್ಟರೆ ಚಂದ್ರಕಲಾ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಆದರೆ ನಮಗಿಲ್ಲಿ ಯಾರು ಟಾರ್ಗೆಟ್ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್, ನೀವು ಹೇಳಿದ್ರಲ್ಲೇ ಉತ್ತರ ಇದೆ ಸರ್. ಏನು? ಕಳ್ಳರಿಗೆ ಜಗಳ ಬರೋದು ಯಾವಾಗ ಹೇಳಿ? ಕೈಗೆ ಕಳ್ಮಾಲ್ ಸಿಕ್ಕಿ ಅದು ಹಂಚ್ಕೊಳ್ಳೋ ಟೈಮಲ್ಲಿ ತಾನೇ. ನನಗೀಗ ಗೊತ್ತಾಯ್ತು ನೀವು ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ. ಈಗ ಅರ್ಥ ಆಯ್ತಾ ಸರ್? ಈ ಕೇಸಲ್ಲಿ ಯಾವ ಕಳ್ಳನಿಗೂ ಇನ್ನೂ ಆಸ್ತಿನೇ ಸಿಕ್ಕಿಲ್ಲ. ಆ ಆಸ್ತಿಗೋಸ್ಕರ ಎಲ್ಲರೂ ಟೀಮ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಮಾಡಬೇಕಾದಿಷ್ಟೇ, ನಮಗೆ ಯಾರ್ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರ ಮೇಲೆಲ್ಲ ಒಂದು ಕಣ್ಣಿಟ್ಟಿರಬೇಕು. ಹೌದು ಸರ್. ಸಿಗುತ್ತೆ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಶೀಘ್ರದಲ್ಲೇ ಉತ್ತರ ಸಿಗುತ್ತೆ. ಬಂದ ಕೆಲಸನ ಬೇಗ ಮುಗಿಸ್ಬೇಕು. ಎಸ್ ಸರ್. ಅಂದರೆ ನೀನು ಹೇಳೋ ಪ್ರಕಾರ ಎಲ್ಲ ಗೊತ್ತಿದ್ದು ಮಹೇಂದ್ರ ಮಾವನೇ ಈ ಕೆಲಸ ಮಾಡಿದ್ದಾನೆ ಅಂತ. ಆದರೆ ಅವನು ಯಾಕಿಂತ ಕೆಲಸ ಮಾಡ್ತಾನೆ? ಇದೆಲ್ಲ ವಿಚಿತ್ರವಾಗಿದೆಯಲ್ಲ. ಯಾಕೆ ಹೀಗೆ ಮಾಡಿದಾನೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಂಡಿಡ್ದೇ ಹಿಡಿತೀನಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ದುಷ್ಯಂತನ ಆಕ್ಟಿವಿಟೀಸಿನ ಅಬ್ಸರ್ವ್ ಮಾಡಿದ್ಯಾ? ದುಷ್ಯಂತು ಮಹೇಂದ್ರ ಮಾವನ ಹತ್ರ ಏನೇನೋ ಗುಟ್ಟಾಗಿ ಮಾತಾಡ್ತಾ ಇರ್ತಾನೆ. ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳಿಸ್ಕೊಳ್ಬೇಕು ಅಂತ ತುಂಬ ಸಲ ಟ್ರೈ ಮಾಡಿದ್ದೀನಿ, ಆದರೆ ಆಗಿಲ್ಲ. ಅಷ್ಟೇ ಅಲ್ಲ, ದುಷ್ಯಂತ್ ಯಾವಾಗಂದ್ರೆ ಆವಾಗ ಕಾರ್ ತೆಗಿತಾನೆ, ಎಲ್ಲೋ ಹೋಗ್ತಾನೆ, ಯಾವಾಗಲೂ ಬರ್ತಾನೆ. ಬಂದ ತಕ್ಷಣ ಮಾವನ ಹತ್ರ ಕಮ್ಯುನಿಕೇಟ್ ಮಾಡ್ತಾನೆ. ಯಾಕೆ ಹೇಳು? ಯಾಕಿರ್ಬೋದು ಹೇಳು? ವಿಷಯ ಏನು ಅಂತ ನನಗೀಗ ಪಕ್ಕಾ ಗೊತ್ತಾಯ್ತು. ನನಗೆ ಕರೆಕ್ಟ್ ಅಂತ ಈಗಲಾದ್ರೂ ಒಪ್ಕೋತೀಯ ತಾನೆ?
ಅಂಜು ಪೆದ್ದಾಗಿ ಏನೇನೋ ಮಾತಾಡಬೇಡ. ನಮ್ಮ ಮನೇಲಿ ಹಣಕಾಸಿನ ವ್ಯವಹಾರ ಎಲ್ಲ ಯಾರೇ ನೋಡ್ಕೊಳ್ಳೋದು? ಅಣ್ಣಯ್ಯ ತಾನೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ದುಷ್ಯಂತನಿಗೂ ಬಿಟ್ಕೊಡ್ತಾ ಇದ್ದಾನೆ. ಆದರೆ ಅದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ದುಷ್ಯಂತ ಅಷ್ಟು ದೊಡ್ಡವನು ಅಲ್ಲ. ಅವನು ಇನ್ನೂ ಇದರಲ್ಲೆಲ್ಲ ಪಳಗಬೇಕು. ಹಾಗಾಗಿ ಆ ವಿಚಾರವಾಗಿ ಸ್ವಲ್ಪ ಮಾತಾಡ್ತಾ ಇರ್ತಾರೆ. ಅಣ್ಣ ಅವನಿಗೆ ಗೈಡ್ ಮಾಡ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ರಾತ್ರಿ 12 ಗಂಟೆಗೆ ಎದ್ದು ಹೋಗ್ತಾನೆ. ಅಷ್ಟೊತ್ತಲ್ಲಿ ಎಂಥ ಬಿಸ್ನೆಸ್ ಹೇಳು? ಅದು ಸಾಲದು ಅಂತ ಒಂದೇ ಮನೇಲಿದ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರೆ. ಯಾಕೆ ಹೇಳು? ನಮ್ಮ ಗಮನ ಅವ್ರ ಕಡೆ ಹೋಗದೆ ಇರಲಿ ಅಂತ. ನನ್ನ ಮಾತು ಕೇಳು, ಅವರಿಬ್ರು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಸ್ನೆಸ್ ವಿಷಯ ಆಗಿದ್ದಿದ್ರೆ ಅಷ್ಟೊಂದು ಮುಚ್ಚುಮರ ಯಾಕೆ? ಏನೋ ಒಂದೇ ಮನೇಲಿ ಇದ್ಕೊಂಡು ಇಬ್ರು ಒಬ್ರಿಗೊಬ್ರು ಫೋನ್ ಮಾಡ್ಕೊಂಡು ಮಾತಾಡ್ತಾರ? ನಿನ್ನ ಮಾತು ಕೇಳ್ತಿದ್ರೆ ನನಗೂ ಯಾಕೋ ಅನುಮಾನ ಬರ್ತಾ ಇದೆ. ಮಾಮ್, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನು ಮಹೇಂದ್ರ ಮಾವನ್ ಡೀಪಾಗಿ ಅಬ್ಸರ್ವ್ ಮಾಡು. ಬೇಕಿದ್ರೆ ಮಹೇಂದ್ರ ಮಾವನ ಹತ್ರ ಆದಿತ್ಯ ಎಲ್ಲಿ ಅಂತ ಕೇಳು. ಆಗ ಮಹೇಂದ್ರ ಮಾವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡು. ಆವಾಗ ನಿನಗೆ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಿದ್ದೀನೋ ಸುಳ್ಳು ಹೇಳ್ತಿದ್ದೀನೋ ಅಂತ. ಎಲ್ಲ ಸಿಕ್ಕಾಬಟ್ಟೆ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಂತ ಇದನ್ನು ಸುಮ್ಮನೆ ಬಿಡೋವಂಥ ವಿಷಯನೂ ಅಲ್ಲ. ಇದನ್ನು ನಾವು ಸೀರಿಯಸ್ ಆಗಿ ಹ್ಯಾಂಡ್ಲ್ ಮಾಡಲೇಬೇಕು. ಇಲ್ಲಾಂದರೆ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗುತ್ತೆ. ಹೌದು ಮಾವ. ಹಾಗೂ ಒಂದು ವೇಳೆ ನಿಮ್ಮ ಮಾವ ಆ ಮಹೇಂದ್ರ ವರ್ಮಾ ನನಗೂ ಗೊತ್ತಿಲ್ಲದೆ ಏನಾದರೂ ನವರಂಗಿ ಆಟ ಆಡ್ದ ಅಂದರೆ ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ನನಗೆ ಆಸ್ತಿ ಮುಂದೆ ಎಲ್ಲ ಸಂಬಂಧಗಳು ಬುಲ್ಶಿಟ್. ಇವರೆಲ್ಲ ಇಲ್ಲ ಅಂದರೂ ಬದುಕ್ಬೋದು. ಆದರೆ ಈ ಐಫೈ ಲೈಫನ್ನು ಬಿಟ್ಟು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಸ್, ಯು ಆರ್ ರೈಟ್ ಮಾವ್. ಇವತ್ತಿಂದ ನನ್ನ ಹದ್ದಿನ ಕಣ್ಣು ನಿಮ್ಮ ಮಾವ ಮಹೇಂದ್ರ ವರ್ಮನ್ ಮೇಲಿರುತ್ತೆ. ಆ ವಸುಂಧರನ ಬೇಕಾದರೆ ಯಾಮಾರಿಸ್ಬಹುದು, ಆದರೆ ಈ ಚಂದ್ರಕಲ್ಲನ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅದಕ್ಕೂ ಮೊದಲು ನೀನು ಹೇಳ್ತಾ ಇರೋದ್ರಲ್ಲಿ ಎಷ್ಟು ನಿಜ ಇದೆ ಅನ್ನೋದನ್ನ ಕಂಡು ಹಿಡಿತೀನಿ. ದೇವ್ರೆ, ನನ್ನ ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಎಷ್ಟು ಕಷ್ಟ ಪಡ್ತಿದ್ದಾನೋ ನೆನ್ಸ್ಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ದೇವ್ರೆ, ನನಗೆ ಆದಿತ್ಯ ಸಿಕ್ಕಿದ್ರೆ ಅಷ್ಟೇ ಸಾಕು. ಅವನ ಜೊತೆ ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿದ್ಬಿಡ್ತೀನಿ. ಅವನಿಗೆ ನಾನು ಕಾವೇರಿ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು. ಅವನ ಜೊತೆ ಖಂಡಿತ ಬರ್ತಾನೆ. ನಾನೇ ಕಾವೇರಿ ಅಂತ ಒಪ್ಕೊಂಡಾಗಿದೆ. ಈಗ ನೀನೇ ಕಾವೇರಿ ಅಂತ ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಜನ್ಮನೇ ಎತ್ ಬರಬೇಕು. ಬಟ್ ಸಾರಿ ಫಾರ್ ದಿಸ್ ಜನ್ಮ. ಆದಿತ್ಯ, ನಿನಗೆ ನಾನೇ ನಿನ್ ಕಾವೇರಿ ಅಂತ ನಿನ್ ಒಳ ಮನ್ಸು ಹೇಳ್ತಾ ಇಲ್ವಾ? ಅಂಜಲಿ ಬಂದು ನಾನೇ ಕಾವೇರಿ ಅಂತ ಹೇಳಿದ ತಕ್ಷಣ ನೀನ್ ನಿಜವಾಗ್ಲೂ ಅವಳ ಮಾತನ್ನ ನಂಬಿಟ್ಯಾ? ಹಾಗಾದ್ರೆ ನೀ ನನಗ್ ಸಿಗಲ್ವಾ? ಇಲ್ಲ ಇಲ್ಲ, ನೀನು ಅವಳ ಮಾತನ್ನ ನಂಬಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅವಳ ಮಾತನ್ನ ನಂಬಲೂಬಾರ್ದು. ಹಾಗೊಂದ್ ವೇಳೆ ಒಳ್ಳೆ ಕಾವೇರಿ ಅಂತ ನೀನು ನಂಬಿದ್ರೆ ನಾನು ನಿನಗೋಸ್ಕರ ಇನ್ನೊಂದು ಜನ್ಮ ಎತ್ತು ಬಂದಿರೋದು ವ್ಯರ್ಥ ಆಗತ್ತೆ ಆದಿತ್ಯ. ಈಗ ನಾನು ಏನು ಮಾಡಲಿ? ವಸುಂಧರಮ್ಮವ್ರೆ, ತಗೊಳ್ಳಿ. ನೀವು ಊಟನೂ ಸರಿಯಾಗಿ ಮಾಡಲಿಲ್ಲ. ಖಾಲಿ ಹೊಟ್ಟೆಲಿ ಮಲ್ಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಮ್ಮವ್ರೆ. ನಂಗೆ ಬೇಡ ಕಮ್ಲಿ. ಹಾಗೆಲ್ಲ ಹೇಳ್ಬಾರ್ದಮ್ಮವ್ರೆ. ಒಂದು ಲೋಟ ಹಾಲಾದರೂ ಕುಡ್ದು ಮಲ್ಕೊಳ್ಳಿ. ಹೇಗೆ ಊಟ ಮಾಡಲಿ ನೀನೇ ಹೇಳು? ನಾನು ಆದಿತ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಿದ್ದಾನೋ ಅಂತ ನೆನೆಸ್ಕೊಂಡ್ರೆ ಒಂದು ತುತ್ತು ಅನ್ನ ಕೂಡ ಹೊಟ್ಟೆಯಲ್ಲಿ ಇಳಿಯಲ್ಲ. ಏನಾದ್ರು ಮಾಡ್ಕೊಂಬಿಡ್ಲ ಅನ್ನೋಷ್ಟು ಹುಚ್ಚು ಹಿಡಿತಾ ಇದೆ ನನಗೆ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ.
ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗೇ ಆಗುತ್ತೆ. ನಿಮ್ಮ ಆದಿತ್ಯ ನಿಮಗೆ ಸಿಕ್ಕೇ ಸಿಗ್ತಾರೆ. ನೀವಿಬ್ರು ಒಂದಾಗೇ ಆಗ್ತೀರಾ. ನೋಡ್ತಾ ಇರಿ ನಾನು ಏನು ಹೇಳ್ದೆ ಅಂತ. ನೀನು ಹೇಳ್ದಾಗೆ ಆದಿತ್ಯ ಸಿಕ್ಬಿಟ್ರೆ ಅಷ್ಟೇ ಸಾಕು ಕಮಲಿ. ಅಮ್ಮವ್ರೆ, ಅದೇನು ಇನ್ನೊಂದು ಜನ್ಮ ಅಂತ ಮಾತಾಡ್ಕೊಳ್ತಿದ್ರಿ? ಅದೇನು ಇನ್ನೊಂದು ಜನ್ಮ? ಅದೇನೂ ಇಲ್ಲ. ಅದು ಹೀಗೆ ಕಮಲಿ, ನನ್ನ ಕಷ್ಟನೆಲ್ಲ ಯಾರ ಹತ್ರ ಆದರೂ ಹೇಳ್ಕೊಂಡು ನನ್ನ ಮನಸ್ಸನ್ನ ಹಗುರು ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನನಗಿಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ನೀವು ನಾನು ಸಾಯ್ತಾ ಇರಬೇಕಾದ್ರೆ ನನ್ನನ್ನು ಕಾಪಾಡಿದ್ದೀರಾ. ಅದಕ್ಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಕಮಾನ್ ಪಿಕ್ ಅಪ್ ದಿ ಕಾಲ್. ಹಲೋ, ಸುತ್ತಮುತ್ತ ಯಾರು ಇಲ್ವಾ? ಮಾತಾಡ್ಬೋದಾ? ನೋ ಪ್ರಾಬ್ಲಮ್, ಮಾತಾಡಿ. ಮನೇಲಿ ಯಾರ್ಯಾರಿದ್ದಾರೆ? ಮಹೇಂದ್ರ ಆ ಕಡೆ ಇದ್ದಾನೆ, ಸದ್ಯಕ್ಕೆ ಕಾಣಿಸೋಗಿ ಯಾರೂ ಇಲ್ಲ. ಬೇಗ ವಿಷಯಕ್ಕೆ ಬನ್ನಿ. ನೋಡು, ನಿನ್ನ ಜೊತೆ ಮಾತಾಡ್ತಿರುವಾಗ ಮಧ್ಯಕ್ಕೆ ಕಟ್ ಮಾಡಿದ್ದು ಯಾಕೋತ್ತಾ? ಏನಾಯ್ತು? ದುಷ್ಯಂತ್ ಮ್ಯಾಟ್ರ್ ಮಾತಾಡುವಾಗ ಅವನು ಇಲ್ಲೇ ಪಾಸ್ ಆದ. ಅವ್ನ ಮೂಮೆಂಟು ಸ್ವಲ್ಪ ಡೌಟ್ಫುಲ್ ಆಗಿತ್ತು. ಓ, ಆಮೇಲೆ? ಅವ್ನು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದ ಅನಿಸುತ್ತೆ. ನಾನು ಅವನ್ನ ಗಮನಿಸ್ದೆ. ಅವನಿಂದ ಏನೋ ವಿಷಯ ಇದೆ ಅಂತ ಅನ್ನಿಸ್ತು, ಅದಕ್ಕೆ ಫಾಲೋ ಮಾಡಿದೆ. ಓಕೆ, ಯಾವ ಜಾಗ ಸರ್ ಅದು? ಯಾಕೆ ಹೋಗ್ತಿದೆ ಅಂತ ಗೊತ್ತಾಯ್ತಾ? ನೋನೋ, ಜಸ್ಟ್ ಮಿಸ್ ಆದ ಅವನು. ನಾನು ಅವನ್ನ ಆಟೋದಲ್ಲಿ ಫಾಲೋ ಮಾಡ್ತಾ ಇದ್ದೆ. ನನ್ನ ಆಟೋಗೆ ಒಂದು ಬೈಕ್ ಅಡ್ಡ ಬಂತು. ಅದು ಪಾಸ್ ಆಗೋದ್ರೊಳಗೆ ಅವ್ನು ಮಿಸ್ ಆಗೋಗ್ಬಿಟ್ಟ. ನೆಕ್ಸ್ಟ್ ಸೆಕೆಂಡಲ್ಲಿ ಅವ್ನು ಎಲ್ಲಿ ಹೋದ ಅನ್ನೋದೇ ಗೊತ್ತಾಗಲಿಲ್ಲ. ಅಂದರೆ ಯು ಮೀನ್ ಆ ಅಡ್ಡ ಬಂದಿದ್ದು ಬೈಕ್ನಲ್ಲಿ ಹೋದ್ನಾ? ನೋನೋ, ಇದು ಬೇರೆನೇ ಬೈಕು. ಅಷ್ಟು ಬೇಗ ಹೇಗೆ ಮಿಸ್ ಆಗಕ್ಕೆ ಸಾಧ್ಯ ಸರ್? ಅವನು ಆ ಲೊಕ್ಯಾಲಿಟಿ ಬಿಟ್ಟು ಎಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಹುಡುಕಿ. ಅವನು ಎಲ್ಲಿಗೆ ಹೋದ ಅಂತ ಒಂದು ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ. ಎಲ್ಲಿಗೆ ಹೋಗಿರ್ಬೋದು ಅವನು? ಎಲ್ಲಿಗೆ ಹೋಗಿರ್ತಾನೆ? ಇಲ್ಲೇ ಸುತ್ತಮುತ್ತ ಎಲ್ಲೋ ಇರ್ತಾನೆ. ಬಿಡಲ್ಲ ಅವನ್ನ, ಹುಡುಕ್ತೀನಿ. ಈ ಫೋನ್ ಕಾಲ್ ಅಗತ್ಯ ಇರಲಿಲ್ಲ, ತಕ್ಷಣ ಹುಡುಕಿದ್ರೆ ಸಿಗ್ತಾ ಇದ್ದ. ಛೇ, ಇಲ್ಲ, ಬೈ ಚಾನ್ಸ್ ಅವನು ಅಲ್ಲಿಗೇನಾದರೂ ಬಂದ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದೆ. ಇಟ್ಸ್ ಓಕೆ. ಅವನು ಎಲ್ಲಿಗೆ ಹೋಗಿರ್ತಾನೆ, ಇಲ್ಲೇ ಎಲ್ಲಾದರೂ ಇರ್ತಾನೆ. ಅವನನ್ನು ಹುಡುಕ್ತೀನಿ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರಿ. ಯಾರ ಜೊತೆ ಮಾತಾಡ್ತಿದ್ದೆ ಫೋನಲ್ಲಿ? ಅಯ್ಯೋ, ಇದೊಳ್ಳೆ ಸಂಕಷ್ಟಕ್ಕೆ ಸಿಗಾಕೊಂಡಲ್ಲ. ನಾನು ದುಷ್ಯಂತನ ಬಗ್ಗೆ ಮಾತಾಡಿದ್ನಾ? ಇವ್ರೇನಾದರೂ ಕೇಳಿಸ್ಕೊಂಡ್ರಾ? ನಿನ್ನನ್ನೇ ಕೇಳ್ತಾ ಇರೋದು. ಹೇಳು, ಯಾರ ಜೊತೆ ಮಾತಾಡ್ತಾ ಇದ್ದೆ ಫೋನಲ್ಲಿ? ಅಂದರೆ ಇವ್ರಿಗೇನು ಗೊತ್ತಾಗಿಲ್ಲ ಅಂತಾಯ್ತು. ದಣಿ, ಇನ್ಯಾರಿಗೆ ಫೋನ್ ಮಾಡಲಿ? ನನ್ನ ಮಗನ ಜೊತೆ ಮಾತಾಡ್ತಿದ್ದೆ. ನೀನು ಕೆಲಸ ಮಾಡೋರು, ನಿನ್ನ ಹತ್ರ ಫೋನ್ ಯಾಕೆ ಬಂತು? ಇಲ್ಲ ದಣಿ, ನನ್ನ ಮಗ ಪಟ್ಟಣದಾಗ ಓದ್ತಾ ಇದ್ದಾನೆ. ಅವನ ಹತ್ರ ಮಾತಾಡಿಲ್ಲ ಅಂದರೆ ಕೋಪ ಮಾಡ್ಕೊತಾನೆ. ಈ ಸತಿ ಊರಿಗೆ ಬಂದಾಗ ಅವನೇ ಫೋನ್ ಕೊಡಿಸಿದ್ದ. ಫೋನ್ ಮಾಡಿದ್ದ, ಮಾತಾಡ್ತಿದ್ದೆ ಅಷ್ಟೇ. ಕೆಲಸದ ಟೈಮಲ್ಲಿ ಫೋನ್ ಯೂಸ್ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಕ್ಷಮಿಸಿ ದಣಿ, ಮಗನ ಫೋನು. ಏನಾದರೂ ಅರ್ಜೆಂಟ್ ಇದೆಯೇನೋ ಅಂತ ಎತ್ಬಿಟ್ಟೆ. ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ. ಇನ್ನೊಂದು ಸಲ ನೀನು ಫೋನ್ ಹಿಡ್ಕೊಂಡಿದ್ದು ನೋಡಿದ್ನು, ಆವತ್ತೇ ಕೆಲಸದಿಂದ ಆಚೆ ಆಗ್ತೀನಿ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ದಣಿ. ಏನೋ ಇಲ್ಲಿ ಕೆಲಸ ಮಾಡ್ಕೊಂಡು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ಕೊಂಡಿದ್ದೀವಿ. ಸರಿ, ಈಗ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ದೆ ಇರೋಂಗೆ ಹೋಗ್ತಾರೆ. ಅತ್ತೆ ಅತ್ತೆ ಅತ್ತೆ, ಅದು ಯಾಕಮ್ಮ ಇಷ್ಟು ಗಾಬರಿ ಆಗಿದ್ಯಾ? ಅದು ನನ್ಗೆ ಯಾಕೋ ತುಂಬ ಭಯ ಆಗ್ತಿದೆ. ಭಯನಾ? ಯಾಕೆ? ಆಗ್ಲೇ ನೋಡಿದ್ರೆ ಕೈ ಜಾರಿ ಕುಂಕುಮ ಕೆಳಗಡೆ ಬಿದ್ದೋಯ್ತು. ಈಗ ನೋಡಿದ್ರೆ ಬಳೆ ಹಾಕ್ತಿರುವಾಗ ಕೈ ಜಾರಿ ಕೆಳಗಡೆ ಬಿದ್ದು. ಓಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ. ಓಂ ಬುದ್ಧಿರ್ಬಲಂ
ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಯಾಕಿಷ್ಟೊಂದು ಹಸುವಾಗ್ತದೆ? ಹಸುವಾಗ್ತದೆ. ದೇವ್ರೆ, ನನ್ನ ಆದಿತ್ಯಂಗೋಸ್ಕರ ಎಷ್ಟೇ ಕಷ್ಟ ಆದರೂ ನಾನು ಸಹಿಸ್ಕೋತೀನಿ. ಅಚಾಢ್ಯಂ ವಾ ವಸುಂಧ್ರ, ಏನಾಯ್ತಮ್ಮ? ಅಯ್ಯೋ ದೇವ್ರೆ. ವಸು, ವಸು, ಏನಾಯ್ತಮ್ಮ? ಕಣ್ಬಿಡಮ್ಮ. ಅದೇನಾಯ್ತು ಗೊತ್ತಿಲ್ಲ ಅತ್ತೆ. ತುಂಬ ಸುಸ್ತಾಗ್ತಿದೆ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಮಂತ್ರ ಹೇಳುವಾಗ ಜ್ಞಾನ ತಪ್ಪು ಹೋಯ್ತು. ದೇವ್ರ ಪೂಜೆ ಮಾಡಬೇಕು, ಆದರೆ ನಮ್ಮನ್ನು ನಾವು ನೋಯಿಸ್ಕೊಂಡು ಮಾಡಬಾರ್ದು. ಇರು, ಒಂದು ನಿಮಿಷ ಬರ್ತೀನಿ. ಮೊಳು, ಜ್ಯೂಸ್ ಕುಡಿಮ್ಮ. ನನಗೆ ಬೇಡ, ನಾನು ಹೀಗೆ ಇರ್ತೀನಿ. ನಾನು ಉಪವಾಸ ಮಾಡಬೇಕು. ಹಾಗೆಲ್ಲ ಮಾತಾಡಬೇಡ ಮೊಳು. ಮನಸ್ಸಿಗೆ ಸಂಕಟ ಮಾಡಿಕೊಂಡು ವ್ರತ ಮಾಡಿದ್ರೆ ಅದು ದೇವ್ರಿಗೆ ಸಲ್ಲಲ್ಲ. ತಗೋ, ನೀನು ಕುಡಿ. ಮೊದಲೇ ಪಾಪಚ್ಚಿ ಮನೇಲಿಲ್ಲ ಅನ್ನೋ ಚಿಂತೆ ನನ್ನನ್ನು ಕಾಡ್ತಿದೆ. ಅದ್ರ ಮಧ್ಯೆ ನಿನಗೇನಾದರೂ ಆದರೆ ನಾನು ಹೇಗಮ್ಮ ಸಹಿಸ್ಕೊಳ್ಳಿ? ನೋಡು, ವ್ರತ ಇನ್ನೊಂದು ದಿನ ಮಾಡೋಣ. ಬಾ, ಸ್ವಲ್ಪ ರೆಸ್ಟ್ ತಗೋ.